ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯವನ್ನು ಪ್ರಾರಂಭಿಸಿದ್ದೇವೆ. 18ನೇ ಅಧ್ಯಾಯದಲ್ಲಿ 5 ಶ್ಲೋಕಗಳನ್ನು ಅದಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕದ ಪ್ರಾರಂಭ 1ನೇ ಸ್ಕಂದದ 18ನೇ ಅಧ್ಯಾಯದ 6ನೇ ಶ್ಲೋಕದಿಂದ. ಯಸ್ಮಿನ್ನಹನಿಯಹ್ಯೇವ ಭಗವಾನುತ್ಸಸರ್ಜಗಾಂ ತದ್ಯೇವೇಹಾನುವೃತ್ತೋ ಅಸಾವಧರ್ಮ ಪ್ರಭವಃ ಕಲಿಃ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು ಯಾವತ್ತೂ ಈ ಭೂಮಿಯನ್ನು ತ್ಯಜಿಸಿದನು, ಆವತ್ತೇ ಆ ಕ್ಷಣವೇ ಎಲ್ಲ ಬಗೆಯ ಅಧಾರ್ಮಿಕ ಕಾರ್ಯಗಳನ್ನು ಪ್ರೋತ್ಸಾಹಿಸುವ ಕಲಿಪುರುಷನು ಈ ಜಗತ್ತಿನಲ್ಲಿ ಪ್ರವೇಶ ಮಾಡಿದನು. ದೇವೋತ್ತಮ ಪರಮಪುರುಷ, ಆತನ ಪವಿತ್ರ ನಾಮ ಗುಣಗಳು ಎಲ್ಲವೂ ಅಭಿನ್ನವಾಗಿವೆ. ದೇವೋತ್ತಮ ಪರಮಪುರುಷನು ಇಲ್ಲಿ ಇದ್ದುದರಿಂದಲೇ ಭೂವಲಯವನ್ನು ಪ್ರವೇಶಿಸಲು ಕಲಿಪುರುಷನಿಗೆ ಶಕ್ಯವಾಗಿರಲಿಲ್ಲ. ಅದೇ ರೀತಿಯಲ್ಲಿ ದೇವೋತ್ತಮ ಪರಮಪುರುಷನ ಪವಿತ್ರ ನಾಮಗಳನ್ನು ಗುಣಗಳನ್ನು ನಿರಂತರವಾಗಿ ಜಪಿಸುವ ವ್ಯವಸ್ಥೆಯಾದಲ್ಲಿ ಕಲಿಪುರುಷನ ಪ್ರವೇಶಕ್ಕೆ ಅವಕಾಶವೇ ಇರುವುದಿಲ್ಲ. ಜಗತ್ತಿನಿಂದ ಕಲಿಪುರುಷನನ್ನು ಉಚ್ಚಾಟಿಸಲು ಇದೇ ಸೂಕ್ತ ತಂತ್ರ. ಆಧುನೀಕರಣಗೊಂಡ ಮಾನವ ಸಮಾಜದಲ್ಲಿ ಭೌತ ವಿಜ್ಞಾನದ ಮಹಾಪ್ರಗತಿ ಉಂಟಾಗಿದೆ. ಶಬ್ದವನ್ನು ಗಾಳಿಯಲ್ಲಿ ಪ್ರಸಾರ ಮಾಡಲು ರೇಡಿಯೋ ಯಂತ್ರವನ್ನು ಉತ್ಪಾದಿಸಲಾಗಿದೆ. ಕೇವಲ ಇಂದ್ರಿಯ ಭೋಗಕ್ಕಾಗಿ ಕೆಲವು ಅನಿಷ್ಟಕಾರಕ ಧ್ವನಿಗಳನ್ನು ತರಂಗಿತಗೊಳಿಸುವ ಬದಲು ಸರ್ಕಾರವು ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತಗಳನ್ನು ಅಧಿಕೃತವಾಗಿ ಹೇಳಲಾಗಿರುವ ಭಗವಂತನ ನಾಮ, ಕೀರ್ತಿ ಮತ್ತು ಲೀಲೆಗಳಿಗೆ ಸಂಬಂಧಿಸಿದ ದಿವ್ಯ ಧ್ವನಿಗಳನ್ನು ಪ್ರಸಾರ ಮಾಡುವ ವ್ಯವಸ್ಥೆ ಮಾಡಿದರೆ ಅನುಕೂಲಕರವಾದಂತಹ ವಾತಾವರಣವೊಂದು ನಿರ್ಮಾಣಗೊಳ್ಳುವುದು. ಜಗತ್ತಿನಲ್ಲಿ ಧರ್ಮತತ್ವಗಳು ಪುನಃ ಸ್ಥಾಪಿತವಾಗುವವು. ಆಗ ಭ್ರಷ್ಟಾಚಾರವನ್ನು ಜಗತ್ತಿನಿಂದ ಹೊಡೆದಟ್ಟಲು ಕಾತರರಾಗಿರುವಂತಹ ಆಡಳಿತದ ಸೂತ್ರಧಾರಿಗಳು ತಮ್ಮ ಕಾರ್ಯದಲ್ಲಿ ಸಫಲರಾಗುವರು. ದೇವರ ಸೇವೆಗಾಗಿ ಯುಕ್ತವಾಗಿ ಬಳಸಿದಲ್ಲಿ ಯಾವುದೂ ಕೂಡ ಕೆಟ್ಟದಲ್ಲ. ಮುಂದಿನ ಶ್ಲೋಕ 7ನೇ ಶ್ಲೋಕ. ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭುಕ್ ಕುಶಲಾನ್ಯಾಶು ಸಿದ್ಧ್ಯಂತಿ ನೇತರಾಣಿ ಕೃತಾನಿಯತ. ಪುಷ್ಪಸಾರವನ್ನು ಮಾತ್ರ ಸ್ವೀಕರಿಸುವ ದುಂಬಿಗಳಂತೆ ಮಹಾರಾಜ ಪರೀಕ್ಷಿತನು ವಸ್ತುಸ್ಥಿತಿಯನ್ನು ಅರಿತವನಾಗಿದ್ದನು. ಈ ಕಲಿಯುಗದಲ್ಲಿ ಒಳ್ಳೆಯ ಸಂಗತಿಗಳು ಕೂಡಲೇ ಸತ್ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂಬುದು ಅವನಿಗೆ ಗೊತ್ತಿತ್ತು. ಅಮಂಗಲ ಕಾರ್ಯಗಳು ಆಚರಣೆ ಮಾಡಿದಾಗ ಮಾತ್ರ ಪರಿಣಾಮ ಬೀರುತ್ತವೆ ಎಂಬುದು ಅವನಿಗೆ ತಿಳಿದಿತ್ತು. ಆದ ಕಾರಣ ಕಲಿಪುರುಷನ ಬಗ್ಗೆ ಅವನು ಯಾವತ್ತೂ ಅಸೂಯಾಪರನಾಗಿರಲಿಲ್ಲ. ಕಲಿಯುಗವನ್ನ ಪತಿತ ಯುಗ ಎಂದು ಗುರುತಿಸಲಾಗಿದೆ. ಈ ಪತಿತ ಯುಗದಲ್ಲಿ ಜೀವಿಗಳು ದುಸ್ಥಿತಿಯಲ್ಲಿ ಇರುವುದರಿಂದ ಭಗವಂತನು ಅವರಿಗೆ ಕೆಲವು ವಿಶೇಷ ಸೌಕರ್ಯಗಳನ್ನು ಒದಗಿಸಿದ್ದಾನೆ. ಆ ಪ್ರಕಾರ ವಾಸ್ತವವಾಗಿ ಪಾಪ ಕಾರ್ಯವನ್ನು ಆಚರಿಸದೇ ಇದ್ದಲ್ಲಿ ಜೀವಿಯು ಪಾಪಕೃತನಾಗುವುದಿಲ್ಲ. ಬೇರೆ ಯುಗಗಳಲ್ಲಿ ಪಾಪ ಕಾರ್ಯದ ಬಗ್ಗೆ ಕೇವಲ ಚಿಂತಿಸಿದರೂ ಸಾಕು, ವ್ಯಕ್ತಿಯು ಪಾಪ ಕಾರ್ಯದ ಫಲವನ್ನು ಪಡೆಯಬೇಕಾಗಿತ್ತು. ಇದಕ್ಕೆ ವಿರುದ್ಧವಾಗಿ ಈ ಯುಗದಲ್ಲಿ ವ್ಯಕ್ತಿಯು ಪುಣ್ಯ ಕಾರ್ಯದ ಬಗ್ಗೆ ಚಿಂತಿಸಿದರೂ ಸಾಕು, ಪುಣ್ಯ ಕಾರ್ಯಗಳ ಆಚರಣೆಯ ಫಲವನ್ನು ಪಡೆಯುತ್ತಾನೆ. ಭಗವತ್ ಕೃಪೆಯಿಂದ ಮಹಾವಿದ್ವಾಂಸನೂ ಅನುಭವಿಯೂ ಆಗಿದ್ದ ಪರೀಕ್ಷಿತ ಮಹಾರಾಜನು ಅನಗತ್ಯವಾಗಿ ಅಸೂಯಾಪರನಾಗಿರಲಿಲ್ಲ. ಕಾರಣ ಕಲಿಗೆ ಪಾಪಕರ್ಮದ ಅವಕಾಶವನ್ನು ನೀಡುವ ಅಪೇಕ್ಷೆಯೇ ರಾಜನಿಗೆ ಇರಲಿಲ್ಲ. ಅವನು ತನ್ನ ಪ್ರಜೆಗಳನ್ನ ಕಲಿಯ ಪಾಪಕರ್ಮಗಳಿಗೆ ಬಲಿಯಾಗದಂತೆ ನೋಡಿಕೊಂಡನು ಮತ್ತು ಕಲಿಗೆ ಕೆಲವು ನಿರ್ದಿಷ್ಟವಾದ ಸ್ಥಾನಗಳನ್ನು ನೀಡುವುದರ ಮೂಲಕ ಕಲಿಯುಗದಲ್ಲಿ ಕಲಿಪುರುಷನ ಎಲ್ಲ ಬಗೆಯ ದುಷ್ಟ ಕಾರ್ಯಗಳು ನಡೆಯುತ್ತಿದ್ದರೂ ಕೂಡ ಆ ಯುಗದಲ್ಲಿ ಒಂದು ದೊಡ್ಡ ಅನುಕೂಲವಿದೆ ಎಂಬುದಾಗಿ ಶ್ರೀಮದ್ ಭಾಗವತದ ಕೊನೆಯಲ್ಲಿ ಹೇಳಲಾಗಿದೆ. ಆ ಅನುಕೂಲವೆಂದರೆ ಕೇವಲ ಭಗವಂತನ ನಾಮಕೀರ್ತನೆಯಿಂದ ಒಬ್ಬನು ಕಲಿಯುಗದಲ್ಲಿ ಮೋಕ್ಷವನ್ನ ಪಡೆಯಬಹುದು. ಅದಕ್ಕಾಗಿಯೇ ಪರೀಕ್ಷಿತ ಮಹಾರಾಜನು ಭಗವಂತನ ಪುಣ್ಯ ನಾಮವನ್ನು ಕೀರ್ತಿಸುವುದಕ್ಕಾಗಿ ವ್ಯವಸ್ಥಿತವಾದ ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಂಡನು ಮತ್ತು ಈ ಮೂಲಕ ಕಲಿಯ ಬಿಗಿ ಮುಷ್ಟಿಯಿಂದ ಅವನು ತನ್ನ ಪ್ರಜೆಗಳನ್ನು ಪಾರು ಮಾಡಿದನು. ಈ ಅನುಕೂಲದ ಕಾರಣಕ್ಕಾಗಿಯೇ ಮಹಾಋಷಿಗಳು ಕೆಲವೊಮ್ಮೆ ಕಲಿಯುಗಕ್ಕೆ ಎಲ್ಲ ಶುಭಗಳನ್ನು ಹಾರೈಸಿದ್ದಾರೆ. ಭಗವಾನ್ ಕೃಷ್ಣನ ಲೀಲೆಗಳ ಪ್ರವಚನಗಳನ್ನು ಕೇಳುವುದರ ಮೂಲಕ ಕಲಿಯುಗದ ಅನನುಕೂಲಗಳಿಂದ ಪಾರಾಗಬಹುದೆಂದು ವೇದಗಳಲ್ಲಿ ಹೇಳಲಾಗಿದೆ. ಶ್ರೀಮದ್ ಭಾಗವತವನ್ನ ಪಠಿಸುವುದರಿಂದ ದೇವೋತ್ತಮ ಪರಮಪುರುಷನು ಆ ವ್ಯಕ್ತಿಯ ಹೃದಯದಲ್ಲಿ ತತ್ಕ್ಷಣವೇ ಬಂಧಿತನಾಗುತ್ತಾನೆಂದು ಶ್ರೀಮದ್ ಭಾಗವತದ ಆರಂಭದಲ್ಲೇ ಹೇಳಲಾಗಿದೆ. ಇವು ಕಲಿಯುಗದ ಕೆಲವು ಮಹತ್ವದ ಅನುಕೂಲಗಳು. ವೈಷ್ಣವ ಸಂಪ್ರದಾಯಕ್ಕೆ ತಕ್ಕಂತಹ ಪರೀಕ್ಷಿತ ಮಹಾರಾಜನು ಈ ಯುಗದ ಎಲ್ಲ ಅನುಕೂಲಗಳನ್ನು ಪಡೆದನು. ಆದರೆ ಕಲಿಯುಗದ ಬಗ್ಗೆ ಅವನು ಯಾವುದೇ ದುಷ್ಟ ಭಾವನೆಯನ್ನ ಹೊಂದಿರಲಿಲ್ಲ. ಮುಂದಿನ ಶ್ಲೋಕ 8ನೇ ಶ್ಲೋಕ.
ಕಿಮ್ನು ಬಾಲೇಶು ಶೂರೇಣ ಕಲಿನಾ ಧೀರಬೀರುಣ ಅಪ್ರಮತ್ತಃ ಪ್ರಮತ್ತೇಷು ಯೋ ವೃಕೋಂದೃಷು ವರ್ತತೆ. ಅಜ್ಞರಿಗೆ ಮಾತ್ರ ಕಲಿಪುರುಷನು ತುಂಬ ಸಮರ್ಥನಾಗಿ ಕಾಣುತ್ತಾನೆ. ಆದರೆ ಆತ್ಮ ಸಂಯಮಿಗಳು ಕಲಿಯ ಬಗ್ಗೆ ಯಾವುದೇ ಬಗೆಯಲ್ಲಿ ಭಯವನ್ನ ಪಡುವ ಅಗತ್ಯವಿಲ್ಲ ಎಂಬುದಾಗಿ ಪರೀಕ್ಷಿತ ಮಹಾರಾಜನು ಭಾವಿಸಿದ್ದನು. ಹುಲಿಯಂತೆ ಸಮರ್ಥನಾಗಿದ್ದಂತಹ ರಾಜನು ಮೂರ್ಖ ಮತ್ತು ಬೇಜವಾಬ್ದಾರಿ ವ್ಯಕ್ತಿಗಳ ರಕ್ಷಣೆಯನ್ನು ತಾನು ವಹಿಸಿಕೊಂಡಿದ್ದನು. ಭಗವಂತನ ಭಕ್ತರಲ್ಲದವರು ಬೇಜವಾಬ್ದಾರಿ ವ್ಯಕ್ತಿಗಳು ಮತ್ತು ಮೂರ್ಖರು ಆಗಿರುತ್ತಾರೆ. ಸಂಪೂರ್ಣವಾಗಿ ಬುದ್ಧಿವಂತರಲ್ಲದವರು ಭಗವಂತನ ಭಕ್ತರು ಆಗಲಾರರು. ಯಾರು ಭಗವಂತನ ಭಕ್ತರಲ್ಲವೋ ಅವರು ಕಲಿಯ ಪ್ರಭಾವಕ್ಕೆ ಒಳಗಾಗುವರು. ನಾವು ಪರೀಕ್ಷಿತ ಮಹಾರಾಜನು ಅನುಸರಿಸಿದ ಕಾರ್ಯವಿಧಾನಗಳನ್ನು ಅಂಗೀಕರಿಸುವ ಹೊರತು ಸಮಾಜದಲ್ಲಿ ಸರಿಯಾದ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಸಾಧ್ಯವಿಲ್ಲ. ಭಗವಂತನ ಭಕ್ತಿ ಸೇವೆಯನ್ನು ಜನಸಾಮಾನ್ಯರಲ್ಲಿ ಪ್ರಚಾರಪಡಿಸುವುದೇ ಪರೀಕ್ಷಿತ ಮಹಾರಾಜನ ಕಾರ್ಯವಿಧಾನವಾಗಿದೆ. ಮುಂದಿನ ಶ್ಲೋಕ 9ನೆಯ ಶ್ಲೋಕ. ಉಪವರ್ಣಿತಮೇತದ್ವಹ ಪುಣ್ಯಂ ಪಾರೀಕ್ಷಿತಂ ಮಯಾ ವಾಸುದೇವ ಕಥೋಪೇತಮಾಖ್ಯಾನಂ ಯದ ಪೃಚ್ಛತ. ಸೂತ ಮುನಿಗಳು ಹೇಳ್ತಾ ಇದ್ದಾರೆ, ಹೇ ಋಷಿಗಳೇ, ನೀವು ಹೇಳಿದಂತೆ ಪುಣ್ಯವಂತನಾದ ಪರೀಕ್ಷಿತ ಮಹಾರಾಜನ ಚರಿತ್ರೆಗೆ ಸಂಬಂಧಿಸಿದಂತೆ ಭಗವಾನ್ ಕೃಷ್ಣನ ಕಥಾನಕಗಳ ಎಲ್ಲ ಅಂಶಗಳನ್ನು ನಾನು ನಿಮಗೀಗ ವಿವರಿಸಿದ್ದೇನೆ. ಶ್ರೀಮದ್ ಭಾಗವತವು ಭಗವಂತನ ಲೀಲೆಗಳ ಚರಿತ್ರೆಯಾಗಿದೆ. ಭಗವದ್ಭಕ್ತರಿಗೆ ಸಂಬಂಧಿಸಿದಂತೆ ಭಗವಂತನ ಈ ಲೀಲೆಗಳು ಆಚರಿತವಾಗಿವೆ. ಆದುದರಿಂದ ಭಕ್ತರ ಚರಿತ್ರೆಯು ಭಗವಾನ್ ಕೃಷ್ಣನ ಕಾರ್ಯಗಳ ಚರಿತ್ರೆಯಿಂದ ಭಿನ್ನವಾದುದಲ್ಲ. ಭಗವಂತನ ಕಾರ್ಯಗಳು ಮತ್ತು ಅವನ ಶುದ್ಧ ಭಕ್ತರ ಕಾರ್ಯಗಳು ಸಮಾನವೆಂದು ಭಗವದ್ಭಕ್ತನು ಭಾವಿಸುತ್ತಾನೆ, ಏಕೆಂದರೆ ಅವೆರಡೂ ದಿವ್ಯವಾದವುಗಳಾಗಿವೆ. ಮುಂದಿನ ಶ್ಲೋಕ 10ನೆಯ ಶ್ಲೋಕ. ಯಾಯಾಹ ಕಥಾ ಭಗವತಃ ಕಥನೀಯೋರು ಕರ್ಮಣಃ ಗುಣಕರ್ಮಾಶ್ರಯಾ ಪುಂಭಿಃ ಸಂಸೇವ್ಯಾಸ್ತಾ ಬುಭೂಷುಭಿಃ. ಜೀವನದಲ್ಲಿ ಸಮಗ್ರ ಪರಿಪೂರ್ಣತೆಯನ್ನ ಸಾಧಿಸ ಬಯಸುವವರು ಅದ್ಭುತವಾಗಿ ಕಾರ್ಯನಿರ್ವಹಿಸುವ ದೇವೋತ್ತಮ ಪರಮಪುರುಷನ ದಿವ್ಯವಾದ ಕಾರ್ಯಗಳನ್ನು ಮತ್ತು ಗುಣಗಳನ್ನು ಕುರಿತ ಎಲ್ಲ ಪ್ರಕರಣಗಳನ್ನು ವಿನೀತ ಭಾವದಿಂದ ಶ್ರವಣ ಮಾಡಬೇಕು. ಭಗವಾನ್ ಶ್ರೀಕೃಷ್ಣನ ದಿವ್ಯವಾದ ಲೀಲೆ ಗುಣ ನಾಮಗಳನ್ನ ವ್ಯವಸ್ಥಿತವಾಗಿ ಶ್ರವಣ ಮಾಡಿದ್ದೇ ಆದರೆ ಅಂತಹವು ಒಬ್ಬ ವ್ಯಕ್ತಿಯನ್ನ ಶಾಶ್ವತ ಜೀವನದ ಕಡೆಗೆ ಕೊಂಡೊಯ್ಯುತ್ತದೆ. ವ್ಯವಸ್ಥಿತವಾಗಿ ಶ್ರವಣ ಮಾಡುವುದು ಎಂದರೆ ಭಗವಂತನನ್ನ ಕ್ರಮವಾಗಿ ತತ್ವತಃ ಮತ್ತು ನಿಜವಾಗಿ ಅರಿತುಕೊಳ್ಳುವುದು ಎಂದರ್ಥ. ಹೀಗೆ ತತ್ವತಃ ಮತ್ತು ನಿಜವಾಗಿ ಭಗವಂತನನ್ನ ಅರಿಯುವುದೆಂದರೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಶಾಶ್ವತ ಜೀವನವನ್ನ ಹೊಂದುವುದು ಎಂದರ್ಥ. ಬದ್ಧಾತ್ಮರಿಗೆ ನೀಡಲಾದ ಲೌಕಿಕ ಉಪದ್ರವಗಳೆಂದು ಪರಿಗಣಿತವಾಗುವ ಹುಟ್ಟು, ಸಾವು, ಮುಪ್ಪು ಮತ್ತು ವ್ಯಾಧಿಗಳ ಪ್ರಕ್ರಿಯೆಗಳನ್ನ ಎದುರಿಸಲು ದಿವ್ಯವಾದ ಮತ್ತು ಅದ್ಭುತವಾದ ಭಗವಾನ್ ಕೃಷ್ಣನ ಲೀಲಾ ಕಾರ್ಯಗಳೇ ನಿಗದಿತವಾದ ಪರಿಹಾರ ಉಪಾಯಗಳಾಗಿವೆ. ಅಂತಹ ಪರಿಪೂರ್ಣ ಜೀವನದ ಕೊನೆಯ ಹಂತವನ್ನ ಸಾಧಿಸುವುದೇ ಮಾನವ ಜೀವನದ ಧ್ಯೇಯ. ಅದರಿಂದಲೇ ದಿವ್ಯಾನಂದದ ಪ್ರಾಪ್ತಿಯಾಗುತ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸಬರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.